ತರಕಾರಿ ಹರೀಶ್ ಸ್ನೇಹ ವೃಂದ ವತಿಯಿಂದ ಸಮಾಜ ಸೇವಕ ಲೋಕೇಶ್ವರ ಹುಟ್ಟುಹಬ್ಬ ಆಚರಣೆ. ತಿಪಟೂರು ನಗರದ ಎಪಿಎಂಸಿ ತರಕಾರಿ ಮಾರ್ಕೆಟ್ ಆವರಣದಲ್ಲಿ ಸಮಾಜ ಸೇವಕ ಹಾಗೂ ನಿವೃತ್ತ ಎಸಿಪಿ ಲೋಕೇಶ್ವರ್ ಅವರ 66ನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ತರಕಾರಿ ಹರೀಶ್ ಸ್ನೇಹ ವೃಂದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ತರಕಾರಿ ಹರೀಶ್ ಸ್ನೇಹ ವೃಂದ ಹಾಗೂ ಎನ್ಎನ್ ಗ್ರೂಪ್ ವತಿಯಿಂದ ಹಮ್ಮಿಕೊಂಡಿದ್ದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಮಾಜ ಸೇವಕರಾದ ಲೋಕೇಶ್ವರ್ ಅವರು ಮಾತನಾಡಿದರು. ನನ್ನ 66ನೇ ಹುಟ್ಟುಹಬ್ಬವನ್ನು ನನ್ನ ಪ್ರೀತಿಯ ಸ್ನೇಹಿತರಾದ ಹರೀಶ್ ರವರ ನೇತೃತ್ವದಲ್ಲಿ ಆಚರಿಸಲಾಗ್ತಾ ಇದೆ. ಪ್ರತಿ ವರ್ಷವೂ ಸಹ ನನ್ನ ಹುಟ್ಟುಹಬ್ಬವನ್ನು ನನ್ನ ಸ್ನೇಹಿತರು ಆಚರಿಸ್ತಾ ಇದ್ದಾರೆ. ಸುಮಾರು 15 ವರ್ಷಗಳಿಂದ ನನ್ನ ಹುಟ್ಟುಹಬ್ಬದ ಅಂಗವಾಗಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಾಕಾಗುವ ನೋಟ್ಬುಕ್ ಪುಸ್ತಕಗಳನ್ನು ಹಾಗೂ ಪೌರ ಕಾರ್ಮಿಕರಿಗೆ ಸಮವಸ್ತ್ರಗಳನ್ನು ನೀಡ್ತಾ ಇದ್ದೇವೆ ಎಂದರು. ಲೋಕೇಶ್ವರ ಹುಟ್ಟುಹಬ್ಬದ ಅಂಗವಾಗಿ ಬೆಳಗಿನ ಜಾವ ಹೂ ಹಣ್ಣು ತರಕಾರಿ ಮಾರುಕಟ್ಟೆಗೆ ಬರುವ ರೈತರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹರೀಶ್ ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ತರಕಾರಿ ಹರೀಶ್, ಸೊಪ್ಪು ಗಣೇಶ್, ದಯಾನಂದ್, ಮಾಜಿ ಸದಸ್ಯ ಕ್ಯಾಪ್ಟನ್ ಲೋಕೇಶ್, ವರುಣ್ ಹಾಗೂ ಎನ್ಎನ್ ಗ್ರೂಪ್ ಪದಾಧಿಕಾರಿಗಳು, ಲೋಕೇಶ್ ಅವರ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು. ಹುಟ್ಟುಹಬ್ಬನ ನಾನಿದ್ದಷ್ಟೇ ಆಚರಿಸೋದು. ಇದು ಎಲ್ಲ ನಮ್ಮ ಸ್ನೇಹಿತ ಬಂಧುಗಳು ಮಾಡ್ತಾರೆ. ಇವತ್ತು ನನ್ನ 66ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಮ್ಮ ಹಿರಿಯ ಸ್ನೇಹಿತರು, ಅಭಿಮಾನಿಗಳು, ನಮ್ಮ ಹರೀಶ್, ದಯಾನಂದ್ ಮತ್ತು ನಮ್ಮ ಗಣೇಶ್ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಆಗ್ತಾಯಿದೆ. ಪ್ರತಿ ವರ್ಷವೂ ಈ ಕಾರ್ಯಕ್ರಮನ ನಮ್ಮ ಸ್ನೇಹಿತರೆಲ್ಲ ಮಾಡ್ತಾ ಇದ್ದಾರೆ. ಕಳೆದ 15 ವರ್ಷಗಳಿಂದ ನಾನು ಈ ಒಂದು ಕಾರ್ಯಕ್ರಮನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆಗುವಂಥ ನೋಟ್ಬುಕ್ಗಳನ್ನು ಮತ್ತು ಪೌರ ಕಾರ್ಮಿಕರನ್ನು ವಸ್ತ್ರಗಳನ್ನು ಮತ್ತು ನಮ್ಮ ಜೊತೆ ಸಹಭೋಜನ ಮಾಡಿ ಅವರಿಗೆ ಬೆನ್ನು ತಟ್ಟೋ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಅದು ನಿರಂತರವಾಗಿರುತ್ತೆ. ಇವತ್ತು ಊರಿನಲ್ಲಿ ಸುಮಾರು 20 ಶಾಲೆಗಳ ಮಕ್ಕಳಿಗೆ ಇವತ್ತು 2000 ಮಕ್ಕಳಿಗೆ ನಾವು ಮುಗಿಸ್ಕೊಳ್ತಾ ಇದ್ದೀವಿ.